ಈಗಾಗಲೇ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಕಡೆ ಶುರುವಾಗಿದೆ, ಇನ್ನು ಕೆಲವು ಕಡೆ ತುಂಬಾ ಬಿಸಿಲಿದೆ. ಪ್ರೀ ಮಾನ್ಸೂನ್ ಮಳೆ ಬಂದು ಹೋಗಿ ಇವಾಗ ತುಂಬಾ ಬಿಸಿಲಿದೆ. ಆದ್ರೆ ಇವಾಗ ಜೂನ್ ಫಸ್ಟ್ ವೀಕ್ ಆಗಿರೋದ್ರಿಂದ ಒಂದ್ಸಲ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಸ್ಟಾಪ್ ಆಗೋದೇ ಇಲ್ಲ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಈಗಲೇ ಮಳೆಗಾಲದಲ್ಲಿ ಬೆಳೆಯುವಂತ ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಜಿರೇನಿಯಂ ಗಿಡಗಳು ವರ್ಷ ಪೂರ್ತಿ ಹೂ ಬರುತ್ತೆ. ಅದರಲ್ಲೂ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಹೂ ಬರುತ್ತೆ. ನೀವು ಜಿರೇನಿಯಂ ಬೆಳಿಬೇಕು ಅನ್ನೋರು ಇವಾಗ ಗ್ರೋಯಿಂಗ್ ಪೀರಿಯಡ್. ಇವಾಗ ನೀವು ನರ್ಸರಿಯಿಂದ ತಂದು ಹಾಕಿದ್ರೆ ಅಥವಾ ಯಾವ್ದಾದ್ರು ಕಟ್ಟಿಂಗ್ ತಂದು ಹಾಕಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟರೊಳಗೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ವಿಂಟರ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ. ಜಿರೇನಿಯಂ ಗಿಡಗಳನ್ನ ಇವಾಗ ಹೊಸದಾಗಿ ತಂದು ಬೆಳೆಯೋರು ಮಳೆ ನೀರು ಬೀಳದೆ ಇರೋ ಕಡೆ ಇಡಬೇಕು. ನೀರು ಜಾಸ್ತಿ ಆದ್ರೆ ಈ ಗಿಡ ಈ ರೀತಿ ಕೊಳಿತಾ ಬರುತ್ತೆ. ಈ ಗಿಡಗಳನ್ನೆಲ್ಲ ನಾನು ಇಷ್ಟು ದಿನ ಫುಲ್ ಸನ್ಲೈಟ್ ಅಲ್ಲಿ ಇಟ್ಟಿದ್ದೆ. ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ಪಾಟ್ಗಳನ್ನೆಲ್ಲ ತೆಗೆದ್ಬಿಟ್ಟು ಮಳೆ ನೀರು ಬೀಳದೆ ಇರೋ ಕಡೆ ಒಂದ್ ಸೈಡ್ ಅಲ್ಲಿ ಜೋಡಿಸಿಟ್ಟಿದ್ದೀನಿ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗೋ ಇನ್ನೊಂದು ಗಿಡ ಅಂದ್ರೆ ಪಾರಿಜಾತ ಗಿಡ. ಪಾರಿಜಾತದಲ್ಲಿ ವರ್ಷ ಪೂರ್ತಿ ಹೂವಿರುತ್ತೆ, ಆದ್ರೆ ಮಳೆಗಾಲದಲ್ಲಿ ಗಿಡ ತುಂಬಾ ಹೂವಿರುತ್ತೆ. ಮಳೆಗಾಲ ಬಿಟ್ಟು ಬೇರೆ ಎಲ್ಲಾ ಟೈಮಲ್ಲೂ ಗಿಡದಲ್ಲಿ ಒಂದೊಂದೇ ಹೂವಿರುತ್ತೆ. ಕಟ್ಟಿಂಗ್ ಹಾಕಿ ಬೆಳೆಯೋದು ತುಂಬಾ ಟೈಮ್ ಆಗುತ್ತೆ. ಈ ಟೈಮಲ್ಲಿ ಎಲ್ಲಾ ನರ್ಸರಿಗಳಲ್ಲೂ ಇದು ಈಸಿಯಾಗಿ ಸಿಗುತ್ತೆ. ಈ ಹೂವಿನ ಸೀಸನ್ ಸ್ಟಾರ್ಟ್ ಆಗೋದೇ ಇವಾಗ. ಜುಲೈಯಿಂದ ಹೂ ಬರಕ್ ಶುರು ಆದ್ರೆ ಡಿಸೆಂಬರ್ ತನಕ ತುಂಬಾ ಹೂ ಬರ್ತಾನೆ ಇರುತ್ತೆ. ನಾನು ಹಾಸನ್ ನರ್ಸರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ನರ್ಸರಿಯಲ್ಲಿ ಈ ಗಿಡ ಬರೀ 30 ರೂಪೀಸ್ಗೆ ಸಿಗುತ್ತೆ. ಈ ಪಾರಿಜಾತ ಗಿಡ ಮರ ಆಗಿ ಬೆಳೆಯೋದ್ರಿಂದ ಇವಾಗ ಹೊಸದಾಗಿ ತಂದು ಬೆಳೆಯೋರು ನಾರ್ಮಲ್ ಪಾಟ್ ಅಲ್ಲೇ ಬೆಳಿಬಹುದು. 10 ಇಂಚಿನ ಪಾಟ್ ಅಲ್ಲಿ ಬೆಳಿಬಹುದು. ನೆಕ್ಸ್ಟ್ ಇಯರ್ ನೀವು ರೀಪಾಟ್ ಮಾಡ್ಬೇಕಾದ್ರೆ ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಕ್ಯೂಟ್ ಆಗಿರೋ ಹೂವು, ಇದ್ರ ಹೆಸರು ಸೈಪ್ರಸ್ ವೈನ್ ಅಂತ. ಇದೊಂದು ಬಳ್ಳಿ ಗಿಡ. ಇದಕ್ಕೆ ಏನ್ ಸಪೋರ್ಟ್ ಸಿಕ್ಕಿದ್ರು ಹಗ್ಗ ಆಗ್ಲಿ ವೈರ್ ಆಗ್ಲಿ ಅದಕ್ಕೆ ಹಬ್ಕೊಂಡು ಬೆಳೆಯುತ್ತೆ. ಸೀಡ್ಸ್ ಇಂದ ತುಂಬಾ ಈಸಿಯಾಗಿ ಬೆಳೆಯುವಂತ ಗಿಡ. ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಸೀಡ್ಸ್ ಎಲ್ಲೆಲ್ಲಿ ಹಾರಿರುತ್ತೆ ಅಲ್ಲೆಲ್ಲ ಈ ರೀತಿ ಗಿಡಗಳು ಹುಟ್ಕೊಂಡಿರುತ್ತೆ. ಸೀಡ್ಸ್ ಹಾಕಿ 3 ರಿಂದ 4 ದಿನದೊಳಗೆ ಜರ್ಮಿನೇಟ್ ಆಗುತ್ತೆ. 15 ದಿನದೊಳಗೆ ಹೂ ಬರಕ್ಕೆ ಶುರು ಆಗುತ್ತೆ. ಇವಾಗ ಜೂನ್ ಇಂದ ಅಕ್ಟೋಬರ್ ತನಕ ತುಂಬಾ ಜಾಸ್ತಿ ಹೂ ಬರುತ್ತೆ. ಬೇರೆ ಎಲ್ಲಾ ಟೈಮಲ್ಲೂ ಒಂದೊಂದೇ ಹೂ ಬರುತ್ತೆ. ಶಂಖಪುಷ್ಪ ಗಿಡದ್ದು ಗ್ರೋಯಿಂಗ್ ಪೀರಿಯಡ್ ಇರೋದು ಇವಾಗ ಜೂನ್ ನಲ್ಲೇನೆ. ಇದು ಕೂಡ ಸೈಪ್ರಸ್ ವೈನ್ ತರನೇ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ. ಮಳೆಗಾಲ ಪೂರ್ತಿ ತುಂಬಾ ಹೂ ಬರುತ್ತೆ. ಈ ಶಂಖಪುಷ್ಪನ ಲಕ್ಕಿ ಪ್ಲಾಂಟ್ ಅಂತಾನೆ ಹೇಳ್ತಾರೆ. ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಇದ್ರ ಹೂವಿಂದ ತುಂಬಾ ಬೆನಿಫಿಟ್ ಇದೆ. ಇದ್ರ ಸೀಡ್ಸ್ ನ ನೀವು ಇವಾಗ ಹಾಕಿದ್ರು 8-10 ದಿನದೊಳಗೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಶಂಖಪುಷ್ಪದ ಸೀಡ್ಸ್ ನೋಡಕ್ಕೆ ಈ ರೀತಿ ಬೀನ್ಸ್ ರೀತಿ ಇರುತ್ತೆ. ಈ ರೀತಿ ಚೆನ್ನಾಗಿ ಒಣಗಿರೋದನ್ನ ನೋಡಿ ಕುಯ್ಕೋಬೇಕು. ನೀವು ಈ ಗಿಡನ ಯಾವ್ದ್ರ ಮೇಲೆ ಹಬ್ಬಿಸ್ತಾ ಇದ್ದೀರಾ ಅದ್ರ ಫುಲ್ ಕವರ್ ಆಗಿ ಈ ರೀತಿ ಹರಡ್ಕೊಂಡು ಬೆಳೆಯುತ್ತೆ. ಜೂನ್ ತಿಂಗಳು ಬಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲಾ ಗಾರ್ಡನರ್ಸು ಬೆಳೆಯುವಂತ ಗಿಡ ಅಂದ್ರೆ ದಾಸವಾಳ ಗಿಡ. ಒಂದು ಕಟ್ಟಿಂಗ್ ಇಂದ ಬೆಳಿತಾರೆ ಅಥವಾ ನರ್ಸರಿಯಿಂದ ಹೊಸ ಗಿಡನ ತಂದು ಬೆಳಿತಾರೆ. ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಹೂ ಸ್ವಲ್ಪ ಕಡಿಮೆ ಇರುತ್ತೆ. ಬೇರೆ ವರ್ಷದ ಎಲ್ಲಾ ತಿಂಗಳಲ್ಲೂ ತುಂಬಾ ಚೆನ್ನಾಗಿ ಹೂ ಬಿಡುವಂತ ಗಿಡ ಈ ದಾಸವಾಳ. ದಾಸವಾಳಕ್ಕೆ ಇವಾಗ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ಕಟ್ಟಿಂಗ್ ಇಂದ ಬೆಳೆಯೋರು ಬೆಳಿಬಹುದು. ಈಗಾಗಲೇ ದಾಸವಾಳ ಗಿಡ ಇರೋರು ಪಾಟಲ್ಲಿರೋ ಮಣ್ಣನ್ನ ಚೆನ್ನಾಗಿ ಕುಬುಕಿ ಲೂಸ್ ಮಾಡಿದ್ರೆ ಮಳೆ ನೀರಿಗೆ ಇನ್ನೂ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಈ ಗಿಡನ ಕ್ಯಾನಾ ಹೂವು ಅಂತ ಹೇಳ್ತಾರೆ, ಕ್ಯಾನಾ ಲಿಲೀಸ್ ಅಂತ ಹೇಳ್ತಾರೆ. ಆದ್ರೆ ಕನ್ನಡದಲ್ಲಿ ಹೆಚ್ಚಾಗಿ ಎಲ್ಲರೂ ಇದನ್ನ ಬಾಳೆ ಹೂವು ಅಂತ ಕರೀತಾರೆ. ಈ ಗಿಡದ ಎಲೆಗಳು ಬಾಳೆ ಎಲೆ ತರನೇ ತುಂಬಾ ಅಗ್ಲವಾಗಿರುತ್ತೆ. ಇದು ಬಲ್ಬ್ಸ್ ಇಂದ ಬೆಳೆಯುವಂತ ಗಿಡ ಆಗಿರೋದ್ರಿಂದ ಒಂದು ಗಿಡ ಇದ್ರೆ ಸಾಕು, ಅದ್ರ ಪಕ್ಕ ಮಲ್ಟಿಪಲ್ ಆಗಿ ತುಂಬಾ ಗಿಡಗಳು ಬೆಳೆಯುತ್ತೆ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಹೂ ಕೂಡ ತುಂಬಾ ಬರುತ್ತೆ. ತುಂಬಾ ಕಡಿಮೆ ಕೇರ್, ಮೇಂಟೆನೆನ್ಸೇ ಇಲ್ಲದೆ ಇರೋ ಪ್ಲಾಂಟ್ ಅಂತ ಹೇಳ್ಬೋದು. ಯಾರಿಗೆ ಗಿಡದ ಮೇಂಟೆನೆನ್ಸ್ ಮಾಡೋಕೆ ಇಷ್ಟ ಇರಲ್ಲ, ಆದರೆ ಹೂ ಚೆನ್ನಾಗಿ ಬಿಡ್ತಾ ಇರಬೇಕು, ಗಿಡ ಚೆನ್ನಾಗಿರ್ಬೇಕು ಅನ್ನೋರು ಈ ಗಿಡನ ಬೆಳಿಬಹುದು. ಈ ಹೂವಿನ ಹೆಸರು ಪೆಂಟಾಸ್ ಅಂತ. ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಈ ಪೆಂಟಾಸ್ ಗಿಡದಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ. ಆದರೆ ಇದ್ರ ಕಟ್ಟಿಂಗ್ನ ಇವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಪೆಂಟಾಸ್ ಪಕ್ಕ ಇರೋದು ಹೈಡ್ರಾಂಜಿಯಾ ಗಿಡಗಳು. ಈ ಗಿಡದ ಕಟ್ಟಿಂಗ್ನ ನಾನು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಹಾಕಿರೋದು, ಜೂನ್ ತಿಂಗಳಲ್ಲಿ ಹಾಕಿರೋದು. ಇದರಲ್ಲಿ ಒಂದ್ಸಲ ಹೂ ಬಂದರೆ ತುಂಬಾ ದಿನ ತನಕ ಹಾಗೆ ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಫ್ಲವರ್ ಇದು. ಈ ಹೂವನ್ನ ಬಲ್ಸಮ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನಾವು ಇದನ್ನ ಕರ್ಣಕುಂಡಲ ಅಂತ ಕರಿತೀವಿ. ಮಳೆಗಾಲ ಪೂರ್ತಿ ಹೂ ಬಿಡುವಂತ ಗಿಡ ಇದು. ಸೀಡ್ಸ್ ಇಂದ ತುಂಬಾ ಈಸಿಯಾಗಿ ಬೆಳೆಯುವಂತ ಗಿಡ ಇದು. ಈ ಹೂವನ್ನ ಫುಟ್ಬಾಲ್ ಲಿಲ್ಲಿ, ಬ್ಲಡ್ ಲಿಲ್ಲಿ ಅಂತ ಹೇಳ್ತಾರೆ.
ಈ ಹೂವನ್ನ ನಾವು ಯಾವತ್ತೂ ಪಾಟಲ್ಲಿ ಬೆಳೆಯಲ್ಲ, ಭೂಮಿ ಒಳಗೆ ಅದ್ರ ಬಲ್ಬ್ಸ್ ಇರುತ್ತೆ. ಮಳೆಗಾಲ ಶುರುವಾದ ತಕ್ಷಣ ಅದರಷ್ಟಕ್ಕದು ಹೂ ಅರಳುತ್ತೆ. ಫುಟ್ಬಾಲ್ ಲಿಲಿಯಲ್ಲಿ ಹೂ ಬರುತ್ತೆ, ಆದರೆ ಕೆಲಾಡಿಯಮ್ಸ್ ಬರೀ ಎಲೆಗಳಿಗೋಸ್ಕರ ಬೆಳೆಯುವಂಥ ಗಿಡ. ಇದು ಕೂಡ ಮಳೆಗಾಲದಲ್ಲಿ ಬೆಳೆಯುವಂಥ ಗಿಡ. ಕಲರ್ಫುಲ್ ಆಗಿರೋ ಫಾಲಿಯೇಜಸ್ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಈ ಕೆಲಾಡಿಯಮ್ಸ್ ತುಂಬ ಇಷ್ಟ ಆಗುತ್ತೆ. ಬಲ್ಬ್ಸಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ವರ್ಷ ಪೂರ್ತಿ ಹೂ ಬರೋ ಅಂಥ ದೊಡ್ಡ ಗಿಡ ಬೇಕು ಅಂದರೆ ಈ ಟೆಕೋಮಾ ಗಿಡನ ನೀವು ಬೆಳಿಬೋದು. ಇದು ತುಂಬ ಕಲರ್ಸಲ್ಲಿ ಬರುತ್ತೆ. ಈ ಟೆಕೋಮಾ ಪ್ಲ್ಯಾಂಟ್ನ ಬಳ್ಳಿ ರೀತಿನೂ ಬೆಳಿಬೋದು, ಡಾರ್ಫ್ ಆಗಿ ಪಾಟಲ್ಲಿ ಕೂಡ ಬೆಳಿಬಹುದು. ಈ ರೀತಿ ಮರಕ್ಕೆ ಹಬ್ಬಿಸ್ಬೋದು, ಟ್ರೇ ಲೀಸಲ್ಲಿ ಬೆಳಿಬೋದು, ಅಥವಾ ಬಾಲ್ಕನಿ ರೇಲಿಂಗ್ಸಿಗೆ ಕೂಡ ಹಬ್ಬಿಸ್ಬೋದು. ಪಾಟಲ್ಲಿ ಬೆಳೆಯೋದಾದರೆ ಕಟ್ಟಿಂಗ್ ಮಾಡಿಬಿಟ್ಟು ಬುಷ್ ಥರ ಕೂಡ ಬೆಳೆಸ್ಬೋದು. ಈ ಟೆಕೋಮಾ ಪ್ಲ್ಯಾಂಟು ಇವಾಗ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ಒಂದು ಪ್ಲ್ಯಾಂಟಿಗೆ 100 ರೂಪೀಸ್ ಅಷ್ಟಿರುತ್ತೆ. ವರ್ಷ ಪೂರ್ತಿ ಹೂ ಬರುತ್ತೆ. ಸಮ್ಮರಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಬರುತ್ತೆ. ಮಾಸ್ ರೋಸ್ ಗಿಡಗಳನ್ನ ಈಗಾಗಲೇ ಎಲ್ಲರೂ ಬೆಳೆದಿದ್ದೀರಾ ಅಂತ ಗೊತ್ತು. ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ತುಂಬ ಮಳೆ ಇದ್ದಾಗಲೂ ಮಳೆಗಾಲದಲ್ಲಿ ಕೂಡ ತುಂಬ ಹೂ ಬರುತ್ತೆ. ಮಳೆ ತುಂಬ ಬರ್ತಾ ಇರಬೇಕಾದ್ರೆ ಹೂ ಈ ರೀತಿ ಮುದ್ದೆ ಆಗಿರುತ್ತೆ. ಮಳೆ ನಿಂತು ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಬಂದರೂ ಕೂಡ ಹೂ ಅರಳುತ್ತೆ. ಪ್ಲುಮೇರಿಯಾ, ಇದನ್ನು ಕನ್ನಡದಲ್ಲಿ ಕಣಿಗಿಲು ಅಂತ ಹೇಳ್ತೀವಿ. ಹೊಸದಾಗಿ ಬೆಳೆಯೋರು ಇವಾಗ ನೀವು ನರ್ಸರಿಯಿಂದ ತಂದು ಹಾಕ್ಬೋದು. ನೆಕ್ಸ್ಟ್ ಸಮ್ಮರಿಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಪ್ಲುಮೇರಿಯಾ ಗಿಡಗಳು ಇವಾಗ ಹೆಚ್ಚಾಗಿ ಡಾರ್ಕ್ ವೆರೈಟಿನಲ್ಲೇ ಬರೋದು. ಈ ಗಿಡಗಳನ್ನ ನೀವು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳಿಬೋದು. ಇದು ತುಂಬ ದೊಡ್ಡದಾಗಿ ಮರ ಆಗಿ ಬೆಳೆಯಲ್ಲ. ಮಲ್ಲಿಗೆ ಗಿಡಗಳಲ್ಲಿ ಯಾವ ವೆರೈಟಿ ಬೆಳೆಯೋದಕ್ಕೂ ಇವಾಗ ಕರೆಕ್ಟ್ ಟೈಮ್. ಕಟ್ಟಿಂಗಿಂದ ಬೆಳಿಬೋದು ಅಥವಾ ಹೊಸದಾಗಿ ನರ್ಸರಿಯಿಂದ ಗಿಡ ತಂದು ಕೂಡ ಬೆಳಿಬಹುದು. ರೈನ್ ಲಿಲೀಸ್, ಇದು ಹೆಸರಿಗೆ ತಕ್ಕ ಹಾಗೆ ಮಳೆಗಾಲ ಶುರುವಾದ ತಕ್ಷಣ ಹೂ ಬರೋ ಅಂಥ ಗಿಡ. ಇದು ಮಳೆಗಾಲ ಪೂರ್ತಿ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ. ಮಾರ್ನಿಂಗ್ ಗ್ಲೋರಿ, ಇದನ್ನು ತುಂಬ ಈಸಿಯಾಗಿ ಸೀಡ್ಸಿಂದ ಬೆಳಿಬೋದು. ಇದು ಕೂಡ ಹೆಸರಿಗೆ ತಕ್ಕ ಹಾಗೆ ಬೆಳಗ್ಗಿನ ಜಾವ 5:30ಗೆ ಇದರಲ್ಲಿ ಹೂ ಬರುತ್ತೆ. ಮಧ್ಯಾಹ್ನ 2:30 ಅಷ್ಟರೊಳಗೆ ಈ ಹೂವು ಬಾಡಿ ಹೋಗಿರುತ್ತೆ. ಇದ್ರ ಸೀಡ್ಸ್ ಎಲ್ಲೆಲ್ಲಿ ಹಾರಿರುತ್ತೆ ಅಲ್ಲೆಲ್ಲ ಇದ್ರ ಗಿಡಗಳು ಹುಟ್ಕೊಂಡಿರುತ್ತೆ. ಮಳೆಗಾಲದಲ್ಲಿ ತುಂಬ ಫಾಸ್ಟಾಗಿ ಬೆಳೆಯುವಂಥ ಬಳ್ಳಿ ಇದು. ಈ ಗಿಡದ ಹೆಸರು ಅಲಮಂಡ. ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಈ ಗಿಡನ ಹಾಕಿದರೆ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಈ ಅಲಮಂಡ ಗಿಡ ಯಾವುದೇ ಮೇಂಟೆನೆನ್ಸ್ ಇಲ್ದೇ ಕೇರ್ ಇಲ್ದೇ ಬೆಳೆಯುವಂಥ ಗಿಡ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ವರ್ಷ ಪೂರ್ತಿ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ. ರೈನಿ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ಬರೀ ಹೂವಿನ ಗಿಡಗಳಷ್ಟೇ ಅಲ್ಲ, ತರಕಾರಿ ಗಿಡಗಳನ್ನು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನನಗೆ ಕಮೆಂಟ್ಸಲ್ಲಿ ಕೆಲವರು ಕೇಳ್ತಾನೆ ಇರ್ತೀರಾ, ಇವಾಗ ಮಳೆಗಾಲದಲ್ಲಿ ಯಾವ್ಯಾವ ತರಕಾರಿಗಳನ್ನ ಬೆಳಿಬಹುದು ಅಂತ. ಟೊಮ್ಯಾಟೊ, ಮೆಣಸಿನಕಾಯಿ ಈ ರೀತಿ ಗಿಡಗಳನ್ನೆಲ್ಲ ನೀವು ವರ್ಷ ಪೂರ್ತಿ ಯಾವ ಟೈಮಲ್ಲಿ ಬೇಕಾದರೂ ಬೆಳಿಬೋದು. ಸೌತೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಸಿಹಿ ಕುಂಬಳ ಇದೆಲ್ಲ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾವ ತರಕಾರಿ ಗಿಡಗಳಿಗೆ ಮಾಯ್ಶ್ಚರ್ ಜಾಸ್ತಿ ಬೇಕಾಗುತ್ತೆ ಅಂಥ ಗಿಡಗಳನ್ನ ಇವಾಗ ಮಳೆಗಾಲದಲ್ಲಿ ಬೆಳಿಬಹುದು. ಬೆಂಡೆಕಾಯಿ, ಬದನೆ, ಸೌತೆಕಾಯಿ, ಬೀನ್ಸ್ ಇಂಥ ಗಿಡಗಳೆಲ್ಲ ಇವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮಳೆ ಸ್ಟಾರ್ಟ್ ಆದ ಕೂಡಲೇ ನಾನು ಫಸ್ಟ್ ಮಾಡಿರೋ ಕೆಲಸ ಯಾವುದು ಅಂತ ಅಂದರೆ ಗಿಡನ ಕ್ಲೀನ್ ಮಾಡ್ಕೊಂಡಿದ್ದು. ಸಮ್ಮರಲ್ಲಿ ಇವಾಗ ಬಿಸಿಲು ಎಷ್ಟಿರುತ್ತೆ ಅಂತ ಅಂದರೆ ತುಂಬ ಗಿಡಗಳನ್ನ ನಾವು ಬದುಕಿಸ್ಕೊಳ್ಳೋಕ್ಕೆ ಆಗಲ್ಲ. ನಾವು ಎಷ್ಟೇ ಶೇಡಲ್ಲಿಟ್ಟು ಎಷ್ಟೇ ಕೂಲಾಗಿಡೋಕ್ಕೆ ಟ್ರೈ ಮಾಡಿದರೂ ಕೂಡ ಕೆಲವು ಗಿಡಗಳು ಬರೀ ಬಿಸಿ ಗಾಳಿಗೇ ಸತ್ತೋಗುತ್ತೆ ಅಥವಾ ಎಲೆಗಳು ಸುಟ್ಟು ಹೋಗುತ್ತೆ. ಅದರಲ್ಲೂ ಆ್ಯಂಥೋರಿಯಂ ಗಿಡಗಳನ್ನ ಜಾಸ್ತಿ ಇಟ್ಕೊಂಡಿರೋರ್ಗಂತೂ ತುಂಬ ಬೇಜಾರಾಗುತ್ತೆ. ಎಷ್ಟೊಂದು ಗಿಡಗಳು ಸತ್ತೋಗುತ್ತೆ. ಪೂರ್ತಿ ಡ್ಯಾಮೇಜ್ ಆಗಿರೋ ಪ್ಲ್ಯಾಂಟ್ಸ್ನ ಇನ್ನೇನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕಾಗುತ್ತೆ. ಆದರೆ ಕೆಲವು ಪ್ಲ್ಯಾಂಟ್ಸು ಎಲೆಗಳೆಲ್ಲ ಸುಟ್ಟು ಹೋದಾಗಿರುತ್ತೆ. ಆ ಎಲೆಗಳನ್ನೆಲ್ಲ ಕಟ್ ಮಾಡಿದರೆ ಮಧ್ಯದಲ್ಲಿ ಹೊಸ ಚಿಗುರು ಬರ್ತಾ ಇರುತ್ತೆ. ಅಂಥ ಗಿಡಗಳನ್ನ ನಾವು ಬದುಕಿಸ್ಕೋಬಹುದು. ನಾನು ಕೆಲವು ಗಿಡಗಳಿಗೆ ಲಾಸ್ಟ್ವರೆಗೆ ತುಂಬ ವೆಯ್ಟ್ ಮಾಡಿದೆ ಬದುಕಬಹುದು ಅಂತ. ಕೆಲವು ಗಿಡಗಳು ಸತ್ತೋಯ್ತು, ಇನ್ನು ಕೆಲವು ಗಿಡಗಳು ಈ ರೀತಿ ಚಿಕ್ಕದಾಗಿ ಇದಿಷ್ಟೇ ಉಳ್ಕೊಂಡಿದೆ. ಇದರಲ್ಲಿ ಗ್ರೋತ್ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಸೀಸನಿಗೆ ತಕ್ಕ ಹಾಗೆ ಪಾಟ್ಗಳನ್ನ ಶಿಫ್ಟ್ ಮಾಡೋದು ತುಂಬ ದೊಡ್ಡ ಕೆಲಸ. ಸಮ್ಮರಲ್ಲಿ ನಾವು ಶೇಡ್ ಬೇಕಾಗಿರೋ ಅಂಥ ಗಿಡಗಳನ್ನೆಲ್ಲ ಒಂದು ಕಡೆಗೆ ಶೇಡಿಗೆ ಶಿಫ್ಟ್ ಮಾಡಿರ್ತೀವಿ. ಇವಾಗ ಮಳೆಗಾಲದಲ್ಲಿ ಯಾವ್ಯಾವ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಆ ಗಿಡಗಳು ಸತ್ತೋಗುತ್ತೆ, ಆ ಗಿಡಗಳನ್ನೆಲ್ಲ ಮಳೆ ನೀರು ಬೀಳದೇ ಇರೋ ಕಡೆ ಶಿಫ್ಟ್ ಮಾಡಬೇಕು. ಅಡೇನಿಯಂ, ಜೇಡ್, ಸಕ್ಯುಲೆಂಟ್ಸ್, ಕೆಲಾಂಚೋ ಈ ರೀತಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಜಾಸ್ತಿ ಆದ ತಕ್ಷಣ ಸತ್ತೋಗುತ್ತೆ. ಹಾಗಾಗಿ ಈ ಎಲ್ಲ ವೆರೈಟೀಸ್ ಗಿಡಗಳನ್ನ ನಾವು ಮಳೆ ನೀರು ಬೀಳದೇ ಇರೋ ಕಡೆ ಶಿಫ್ಟ್ ಮಾಡಲೇಬೇಕು.
ಜೇಡ್ ಪ್ಲ್ಯಾಂಟ್ಗೆ ತುಂಬ ಬಿಸಿಲಿರಬೇಕು, ಸನ್ಲೈಟ್ ಇದ್ದರೆ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಇಂಡೋರಲ್ಲಿ ಇಟ್ಟರೂ ಸತ್ತೋಗುತ್ತೆ. ಮನೆ ಹೊರಗಡೆ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಹೊರಗಡೆ ಕೂಡ ಇಡೋ ಹಾಗಿಲ್ಲ. ಇಂಥ ಗಿಡಗಳನ್ನೆಲ್ಲ ಏನು ಮಾಡಬೇಕು, ಬಾಲ್ಕನಿಗಳಲ್ಲಿ ಅಥವಾ ಫೋರ್ಟಿಕೋಗಳಲ್ಲಿ ಮಳೆ ನೀರು ಎಲ್ಲಿ ಬೀಳ್ತಾ ಇಲ್ಲ ಅಂಥ ಜಾಗಗಳಿಗೆ ಈ ಗಿಡಗಳನ್ನ ಶಿಫ್ಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಆ ಗಿಡಗಳ ಮೇಲೆ ಮಳೆ ನೀರು ಬೀಳಲಿ, ಆಮೇಲೆ ನೀರು ಬೀಳದೇ ಇರೋ ಕಡೆ ತೆಗೆದಿಡ್ಬೋದು. ದೊಡ್ಡ ಗಿಡಗಳಿರುತ್ತಲ್ಲ, ಸ್ವಲ್ಪ ಏಜ್ ಆಗಿರೋ ಅಂಥ ಗಿಡಗಳು, 4 ವರ್ಷ 5 ವರ್ಷ ಆಗಿರೋ ಅಂಥ ಅಡೇನಿಯಂ ಮತ್ತು ಜೇಡ್ ಗಿಡಗಳು ಮಳೆ ನೀರು ಡೈರೆಕ್ಟಾಗಿ ಬಿದ್ದರೂ ಆ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ 1 ವರ್ಷದ ಒಳಗಿನ ಗಿಡಗಳಿರುತ್ತಲ್ಲ, ಆ ಗಿಡಗಳನ್ನ ಮಳೆ ನೀರಿಗೆ ಇಡಬಾರ್ದು. ಎಲಾಂಚೋ ಗಿಡಗಳನ್ನ ನಾನು ಪೂರ್ತಿ ಹಿಂದಕ್ಕೆ ತೆಗೆದಿಟ್ಟಿದ್ದೀನಿ, ಸ್ವಲ್ಪನೂ ನೀರು ಬೀಳದೇ ಇರೋ ಕಡೆ ತೆಗೆದಿಟ್ಟಿದ್ದೀನಿ. ಈ ಗಿಡಗಳು ಕೂಡ ಮಳೆ ನೀರಿಗೆ ತುಂಬ ಬೇಗ ಸತ್ತೋಗುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಈ ಗಿಡಗಳಿಗೆ ತುಂಬ ಫಂಗಸ್ ಕೂಡ ಆಗುತ್ತೆ, ಹಾಗೆ ಮಿಲಿಬಗ್ಸ್ ಕೂಡ ಬರುತ್ತೆ. ಅರೇಕಾ ಪಾಮ್ ಒಂದು ಇಂಡೋರ್ ಪ್ಲಾಂಟ್ ಆದರೂ ಕೂಡ ಇಂಡೋರಲ್ಲಿ ಇಟ್ಟಾಗ ಇದಕ್ಕೆ ಸ್ವಲ್ಪ ಓವರ್ ವಾಟರಿಂಗ್ ಆದರೂ ಕೂಡ ಈ ಗಿಡ ಸತ್ತೋಗುತ್ತೆ. ಆದರೆ ನಾನು ಇದು ಹೊರಗಡೆ ಹಾಕಿ ತುಂಬ ವರ್ಷಗಳೇ ಆಗೋಯಿತು. ಈ ಗಿಡಕ್ಕೆ ಏಜ್ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ಮಳೆಗಾಲದಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವು ಗಿಡಗಳಿಗೆ ತುಂಬ ಹಳೇದಾಗಿರೋವಂಥ ಗಿಡಗಳಿಗೆ ಎಷ್ಟೇ ಮಳೆ ನೀರು ಬಿದ್ದರೂ ಏನು ಪ್ರಾಬ್ಲಮ್ ಆಗಲ್ಲ. ಮಳೆ ಬಂದ ಕೂಡಲೇ ಗಿಡಗಳಿಗೆ ತುಂಬ ಖುಷಿಯಾಗುತ್ತೆ, ಹಾಗೆ ನಮಗೂ ಕೂಡ ಖುಷಿಯಾಗುತ್ತೆ ನೀರು ಹಾಕೋದಿರಲ್ಲ ಅಂತ. ಆದರೆ ಖುಷಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಳೆ ಬರೋದನ್ನು ಕ್ಲೀನ್ ಮಾಡಬೇಕಲ್ಲ ಅಂತ ಟೆನ್ಷನ್ ಕೂಡ ಆಗುತ್ತೆ. ಕ್ಲೀನ್ ಮಾಡದೇ ಹೋದರೂ ಒಳ್ಳೆ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಇದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಮಳೆ ಬಂದಾಗ ಯಾರು ಮಳೆ ನೀರನ್ನು ವೇಸ್ಟ್ ಮಾಡಬೇಡಿ, ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಪುನಃ ಗಿಡಗಳಿಗೆ ಹಾಕಬೇಕು. ಮಳೆ ನೀರು ಗಿಡಗಳಿಗೆ ತುಂಬ ಒಳ್ಳೆಯದು. ಮಳೆ ನೀರನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವು ಎಲ್ಲಿ ಯಾವ್ಯಾವ ಗಿಡಗಳಿಗೆ ಮಳೆ ನೀರು ಬೀಳ್ತಾ ಇಲ್ಲ ಆ ಗಿಡಗಳಿಗೆ ಹಾಕ್ಬೋದು. ಇಂಡೋರ್ ಪ್ಲ್ಯಾಂಟ್ಸಿಗೆ ಹಾಕ್ಬೋದು. ಬಾಲ್ಕನಿಯಲ್ಲಿ ಯಾವ ಗಿಡಗಳಿಗೆ ಮಳೆ ನೀರು ಬೀಳಲ್ಲ ಆ ಗಿಡಗಳಿಗೆ ಈ ಕಲೆಕ್ಟ್ ಮಾಡಿದ ನೀರನ್ನು ಹಾಕ್ಬೋದು. ನಾನು ಪ್ರತಿ ವರ್ಷ ಮಳೆಗಾಲದಲ್ಲಿ ಮಳೆ ನೀರನ್ನೇ ಕಲೆಕ್ಟ್ ಮಾಡಿ ಹಾಕೋದು, ಬೇರೆ ಯಾವ ನೀರನ್ನು ಹಾಕಲ್ಲ. ಮನಿ ಪ್ಲ್ಯಾಂಟ್ ಬಳ್ಳಿಗಳನ್ನ ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ತುಂಬ ಹಳೆ ಬಳ್ಳಿ, ಅದು ತುಂಬ ವರ್ಷಗಳಾಗಿ ಆ ಕಾಂಡ ತುಂಬ ದಪ್ಪ ಆಗಿತ್ತು. ಹಾಗಾಗಿ ನಾನು ಈ ವರ್ಷ ಆ ಮನಿ ಪ್ಲ್ಯಾಂಟ್ ಬಳ್ಳಿನ ಚೇಂಜ್ ಮಾಡೋಣ ಅಂದ್ಕೊಂಡು ಇಲ್ಲಿರೋ ಫುಲ್ ಎಲ್ಲ ಮನಿ ಪ್ಲ್ಯಾಂಟ್ಗಳನ್ನು ಕ್ಲೀನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೂರ್ತಿ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಅದರ ಕಟ್ಟಿಂಗ್ನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಪುನಃ ಹೊಸದಾಗಿ ಬೆಳೆಯೋಣ ಅಂದ್ಕೊಂಡಿದ್ದೀನಿ. ಆ ಪಾಟ್ಗಳಿಗೆ ಫಿಲೋಡೆಂಡ್ರಾನ್ ಗಿಡಗಳನ್ನ ಹಾಕಿದ್ದೀನಿ. ಜೂನ್ ಮಂತಲ್ಲಿ ಎಲ್ಲ ಗಿಡಗಳದ್ದು ಗ್ರೋಯಿಂಗ್ ಪೀರಿಯಡ್ ಅಂತ ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ರಿಪೋರ್ಟಿಂಗ್ ಮಾಡೋವಂಥ ಗಿಡಗಳನ್ನ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು. ನಾನು ಎಲ್ಲ ಗಿಡಗಳನ್ನೂ ರಿಪೋರ್ಟಿಂಗ್ ಮಾಡ್ಕೊಳ್ಳಿಲ್ಲ. ಯಾವ್ಯಾವ ಗಿಡಗಳಿಗೆ ಅಗತ್ಯ ಇತ್ತು ಅಂಥ ಗಿಡಗಳನ್ನ ಮಾತ್ರ ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಗಿಡಗಳದ್ದು ಗ್ರೋತ್ ನಿಂತೋಗಿತ್ತು ಅಥವಾ ಬೇರ್ಗಳು ಜಾಸ್ತಿ ಬೆಳೆದು ರೂಟ್ ಬೌಂಡ್ ಆಗಿತ್ತು ಅಥವಾ ಈ ರೀತಿ ವಂಡ್ರಿಂಗ್ ಜ್ಯೂ ಆಗಿದೆಯಲ್ಲ, ಈ ರೀತಿ ಗಿಡಗಳು ತುಂಬ ಡಲ್ ಆಗಿ ಅದಕ್ಕೊಂದು ಶೇಪೇ ಇಲ್ಲದೆ ರೀತಿಯಾಗಿತ್ತು, ಇಂಥ ಗಿಡಗಳನ್ನೆಲ್ಲ ನಾನು ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀನಿ. ವಂಡ್ರಿಂಗ್ ಜ್ಯೂ ಗಿಡಗಳ ಥರ ಯಾವ ಗಿಡಗಳಲ್ಲಿ ತುಂಬ ಸಾಫ್ಟ್ ಸ್ಟೆಮ್ ಇರುತ್ತೆ ಅಂಥ ಗಿಡಗಳನ್ನ ನೀವು ಯಾವಾಗ ಬೇಕಾದರೂ ರಿಪೋರ್ಟಿಂಗ್ ಮಾಡ್ಕೋಬೋದು. ಮದರ್ ಪ್ಲ್ಯಾಂಟ್ಗಿಂತ ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳನ್ನ ಇದರಿಂದನೇ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಂಪೇಷನ್ಸ್ ಅಥವಾ ಯಾವುದೇ ಸಾಫ್ಟ್ ಸ್ಟೆಮ್ ಇರೋವಂಥ ಗಿಡಗಳನ್ನ ನೀವು ಪ್ರತಿ ವರ್ಷ ಕಟ್ಟಿಂಗ್ಗಳನ್ನ ತೆಗೆದು ಹಾಕೋದ್ರಿಂದ ಆ ಕಟ್ಟಿಂಗ್ಗಳಿಂದ ಹೊಸ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ಮದರ್ ಪ್ಲ್ಯಾಂಟ್ಗಿಂತ ಈ ಹೊಸ ಕಟ್ಟಿಂಗ್ಗಳನ್ನ ತೆಗೆದು ಹಾಕ್ತೀವಲ್ಲ ಆ ಗಿಡಗಳೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮಳೆ ಶುರುವಾಗಬೇಕಾದ್ರೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಹಾಕ್ತೀನಿ ಅಂತ ಹೇಳೋದಾದರೆ, ನಾನು ಮೊದಲೇ ಹೇಳಿದಾಗೆ ನಾನು ಎಲ್ಲ ಗಿಡಗಳನ್ನೂ ರಿಪೋರ್ಟಿಂಗ್ ಮಾಡಲ್ಲ. ಆ ಪ್ಲ್ಯಾಂಟ್ ಗ್ರೋತ್ ಚೆನ್ನಾಗಿರೋವಂಥ ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋಕ್ಕೋಗಲ್ಲ, ಹಾಗೆ ದೊಡ್ಡ ಪಾಟಲ್ಲಿರೋವಂಥ ಗಿಡಗಳನ್ನೂ ಕೂಡ ರಿಪೋರ್ಟಿಂಗ್ ಮಾಡೋಕ್ಕೋಗಲ್ಲ. ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಫಸ್ಟು ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಲ್ಲೋ ಆಗಿರೋ ಎಲೆಗಳನ್ನ, ಬ್ರೌನ್ ಆಗಿರೋ ಎಲೆಗಳನ್ನ ಕಟ್ ಮಾಡಿ ತೆಗೆದ್ಬಿಟ್ಟು ಆ ಗಿಡಗಳನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು. ಒಣಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಪಾಟಲ್ಲಿ ಕಳೆ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿ, ಹಾಳಾಗಿರೋ ಎಲೆಗಳು, ಕರಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ದಿನಕ್ಕೇ ಹೊಸ ಗ್ರೋತ್ ಬರುತ್ತೆ, ಹೊಸ ಎಲೆಗಳು ಕೂಡ ಬರುತ್ತೆ. ಹಾಗಾಗಿ ಗಿಡಗಳನ್ನ ಕ್ಲೀನ್ ಮಾಡೋದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಲೇಬಾರ್ದು. ಈ ಬ್ರೊಮಿಲಿಯಾಡ್ ಗಿಡಗಳಲ್ಲಿ ಮಳೆ ನೀರು ಬಿದ್ದಾಗ ಮಧ್ಯದಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಆ ನೀರು ಸ್ವಲ್ಪ ದಿನ ಇದ್ದರೆ ಪರವಾಗಿಲ್ಲ, 15 ದಿನ ನಿಂತರೆ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ನಿಂತರೆ ಆ ಗಿಡ ಕೊಳೆಯುತ್ತೆ. ಹಾಗಾಗಿ ನೀವು ಆಗಾಗ ನೋಡಿಬಿಟ್ಟು ಈ ರೀತಿ ಪಲ್ಟಿ ಮಾಡಿಬಿಟ್ಟು ಆ ನೀರನ್ನು ಖಾಲಿ ಮಾಡ್ತಾ ಇರಬೇಕು. ಕ್ಲೀನಿಂಗ್ ಆದಮೇಲೆ ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಫಸ್ಟು ಆ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡ್ಕೋಬೇಕು. ಎಲ್ಲ ಪಾಟ್ಗಳಲ್ಲಿರೋ ಮಣ್ಣನ್ನು ಕುಬ್ಕಿ ಲೂಸ್ ಮಾಡ್ಕೋಬೇಕು.
ಪಾಟ್ಗಳಲ್ಲಿರೋ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಅದ್ರ ಮೇಲೇ ಹಾಗೆ ಫರ್ಟಿಲೈಸರ್ ಹಾಕಿದರೆ ಏನೂ ಪ್ರಯೋಜನ ಆಗಲ್ಲ. ಮಣ್ಣು ಸಾಫ್ಟಾಗಿದ್ದರೆ ಮಾತ್ರ ನಾವು ಹಾಕೋ ಫರ್ಟಿಲೈಸರು ಗಿಡದ ಬೇರ್ಗಳಿಗೆ ಹೋಗುತ್ತೆ. ನಾನಿಲ್ಲಿ ಕಿಚನ್ ವೇಸ್ಟ್ ಮತ್ತು ಅಗ್ರಿಕಲ್ಚರ್ ವೇಸ್ಟಿಂದ ಮಾಡಿರೋ ಅಂಥ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ. ಮಳೆಗಾಲದಲ್ಲಿ ನಾನು ಯಾವಾಗಲೂ ಡ್ರೈ ಆಗಿರೋ ಅಂಥ ಕಾಂಪೋಸ್ಟ್ನೇ ಹಾಕೋದು. ಮಳೆಗಾಲದಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಲ್ಲ. ಕೆಲವು ಪ್ಲ್ಯಾಂಟ್ಸ್ಗೆ ಮಳೆಗಾಲದಲ್ಲಿ ಯಾವುದೇ ಫರ್ಟಿಲೈಸರ್ ಬೇಕಾಗಲ್ಲ, ಮಳೆ ನೀರಲ್ಲೇ ಚೆನ್ನಾಗಿ ಗ್ರೋ ಆಗುತ್ತೆ. ಪಾಟ್ಗಳಲ್ಲಿ ಬೆಳೆಸಿರೋ ಗಿಡಗಳಿಗೆ ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ಹಾಕಲ್ಲ. ಗ್ರೌಂಡಲ್ಲಿರೋ ಗಿಡಗಳಿಗೆ ಮಾತ್ರ DAPನ ಹಾಕ್ತೀನಿ. ಮಳೆಗಾಲದಲ್ಲಿ ರೀಪಾಟಿಂಗ್ ಮಾಡೋರು ಪಾಟ್ ಮಿಕ್ಸ್ ಜೊತೆಗೆ ಫಂಗಿಸೈಡ್ನ ಮಿಕ್ಸ್ ಮಾಡ್ಕೋಬೇಕು. ಮಳೆ ನೀರು ಜಾಸ್ತಿ ಆದಾಗ ಮಣ್ಣಲ್ಲಿ ಮಾಯ್ಶ್ಚರ್ ಜಾಸ್ತಿಯಾಗಿ ಆ ಮಣ್ಣಲ್ಲಿ ವೈಟ್ ಆಗಿರೋದನ್ನ ನೀವು ನೋಡಿರ್ಬೋದು. ಫಂಗಿಸೈಡ್ ಪೌಡರ್ನ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಫಂಗಸ್ ಆಗೋದನ್ನು ತಡಿಬಹುದು. ಮಳೆಗಾಲದಲ್ಲಿ ಬಸವನ ಹುಳು ಮತ್ತು ಕಂಬಳಿ ಹುಳು ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ. ನಾವು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡಿದರೂ ಕೂಡ ಕಂಟ್ರೋಲ್ ಆಗೋದು ಕಷ್ಟ. ಈ ರೀತಿ ಗಿಡಗಳಿಗೆಲ್ಲ ಪೆಸ್ಟಿಸೈಡ್ನ ನಾವು ಜಾಸ್ತಿ ಸ್ಪ್ರೇ ಮಾಡಿದಷ್ಟು ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಕೋಲಿಂದ ತೆಗೆದು ಮ್ಯಾನ್ಯಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಎಲ್ಲ ಗಾರ್ಡನರ್ಸು ಮಾಡೋ ಒಂದು ಕೆಲಸ ಅಂತಂದರೆ ನರ್ಸರಿ ಶಾಪಿಂಗ್. ಮಳೆಗಾಲದಲ್ಲಿ ನರ್ಸರಿ ಶಾಪಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನೀವು ಯಾವ ಗಿಡ ಬೇಕಾದರೂ ತಂದು ಹಾಕ್ಬೋದು. ಹಾರ್ಡಿ ಪ್ಲ್ಯಾಂಟ್ಸ್ ಬೆಳೆಯೋದಕ್ಕೆ ಅಥವಾ ಗ್ರೌಂಡಲ್ಲಿ ನೀವು ಗಿಡಗಳನ್ನ ಬೆಳೆಸೋದಕ್ಕೆ ಅಥವಾ ಹಣ್ಣಿನ ಗಿಡಗಳನ್ನ ಬೆಳೆಸೋದಕ್ಕೆ ಜೂನ್ ತಿಂಗಳು ಬೆಸ್ಟ್ ಟೈಮ್ ಆಗಿರುತ್ತೆ. ನೀವು ಬೇರೆ ಸಾಫ್ಟ್ ಸ್ಟೆಮ್ ಇರೋ ಅಂಥ ಗಿಡಗಳನ್ನ ಬೆಳೆಸೋದಕ್ಕೆ ಅಥವಾ ಸೀಸನಲ್ ಪ್ಲ್ಯಾಂಟ್ಸ್ ಬೆಳೆಸೋದಕ್ಕೆ ನೀವು ಯಾವಾಗ ಬೇಕಾದರೂ ನರ್ಸರಿ ಶಾಪಿಂಗ್ ಮಾಡ್ಬೋದು.